ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಾಸ್ ಲೈಫ್ ಸ್ಟೈಲ್. ನಾನು ನಿಮ್ಮ ಪ್ರೀತಿಯ ಸ್ನೇಹ. ಸೊ ಇದು ತುಂಬ ಹಳೆ ವಿಡಿಯೋ ಆಗಿದೆ, ಒಂದು ಆಲ್ಮೋಸ್ಟ್ 2 months ಬ್ಯಾಕ್ ಮಾಡಿರೋದು. ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ಸಾರಿ ಅದಕ್ಕೆ. ಇದೇನು ವಿಡಿಯೋ ಅಂತ ಹೇಳಿದರೆ, ನಿಮ್ಗೆ ಆಲ್ರೆಡಿ ತಮ್ಲೈನ್ ನೋಡಿ ಗೊತ್ತಾಗಿರುತ್ತೆ. ನಾವು ಒಂದು ಟ್ರಿಪ್ಪಿಗೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಅಂತ ಹೇಳಿದ್ರೆ ತಿರುಪತಿ. ಟ್ರಿಪ್ ಅಂತ ಹೇಳೋದಕ್ಕಿಂತ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳ್ಬೋದು. ತಿರುಪತಿ ಹೋಗ್ತಾ ಇದ್ವಿ, ಫ್ಯಾಮಿಲಿ ಎಲ್ಲ ಸೇರಿಕೊಂಡು. ಫಸ್ಟ್ ಟೈಮ್ ಹೋಗ್ತಾ ಇರೋದು ನಾವೆಲ್ಲರೂ. ಈಗ ನಮ್ಮ ಜೊತೆ ಯಾರೆಲ್ಲ ಹೋಗ್ತಾ ಇದ್ದೀರಿ, ಅಂಕಲ್ ಬರ್ತಾ ಇದ್ದಾರೆ. ಬಟ್ ಅಂಕಲ್ ಒಂದು ಮಾತ್ರ ಫಸ್ಟ್ ಹೋಗಿದ್ದಾರೆ. ಮತ್ತು ನಾವೆಲ್ಲ ಏನು ಹೋಗ್ತಾ ಇದ್ದೀವಿ, ನಾವೆಲ್ಲ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಅದರದ್ದು ಇದು ಫಸ್ಟ್ ಪ್ಯಾಕಿಂಗ್ ವಿಡಿಯೋ. ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ, ಬಿಕಾಸ್ ನಾನು ಇದರಲ್ಲಿ ಆಲ್ರೆಡಿ ಇತ್ತು ನಂದು. ಬಟ್ ಅದು ನಾನು ವಾಯ್ಸ್ ತೆಗೆದು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ, ಯಾಕಂದರೆ ನನ್ನ ಇಂಟ್ರೊಡಕ್ಷನ್ ವಿಡಿಯೋ ಏನೂ ಇರಲಿಲ್ಲ. ಅದಕ್ಕೋಸ್ಕರ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ನಾನು ಪಾಪುಗೆ ಮತ್ತು ನಂದು ಗಿರಿದು ನಾನು ಪ್ಯಾಕ್ ಮಾಡ್ತಾಯಿದ್ದೀನಿ, ಮತ್ತು ಅವ್ರದ್ದೆಲ್ಲ ಅವರವರೇ ಪ್ಯಾಕ್ ಮಾಡ್ಕೊತಾ ಇದ್ದಾರೆ. ನೋಡ್ಬೋದು ಏನೆಲ್ಲ ಇಟ್ಕೊತಾ ಇದ್ದೀನಿ ಅಂದರೆ, ಪಾಪುಗೆ ತುಂಬ ಜಾಸ್ತಿ ಐಟಮ್ ಇಟ್ಕೊತಾ ಇರೋದು. ಐಟಮ್ ಅಂದರೆ ಬಟ್ಟೆ. ನಮ್ಮದೆಲ್ಲ ಸ್ವಲ್ಪ ಸ್ವಲ್ಪ ಕೌಂಟ್ ಮಾಡಿ ನಾನು ಡೇಸಿಗೆ ಎಷ್ಟು ಬೇಕು ಅಷ್ಟೇ ಇಟ್ಕೊಂಡಿದ್ದೀನಿ. ಬಟ್ ಪಾಪುಗೆ ಡೈಲಿ 4 to 5 ಪೇರ್ ಥರ ನಾನು ತೊಗೊಂಡಿದ್ದೀನಿ. ಸಾಕ್ಸು ಮತ್ತು ಬಿಬ್ಸು, ಡೈಪರ್ಸು. ಅದೆಲ್ಲ ಡೈಪರ್ಸ್ ತುಂಬ ತೊಗೋಬೇಕಾಗತ್ತೆ, ಯಾಕಂತ ಹೇಳಿದ್ರೆ ಸುಮಾರು ನಾವು 3-4 ಡೇಸ್ ಟ್ರಿಪ್ ಆಗಿತ್ತು. ಅದಕ್ಕೋಸ್ಕರ ನಾನು ಸುಮಾರು ಡೈಪರ್ಸ್ ಎಲ್ಲ ತೊಗೊಂಡಿದ್ದೆ. ಯಾಕಂದ್ರೆ ಅಲ್ಲಿ ಎಲ್ಲಿ ಸಿಗುತ್ತೋ ಇಲ್ವೋ ನಂಗೆ ಗೊತ್ತು. ಸಿಗುತ್ತೆ ಅಂದರೆ ಈಗ ಟೆಂಪಲ್ ಮೇಲ್ಗಡೆ ಸಿಗೋದು ಸ್ವಲ್ಪ ಡೌಟ್ ಇದೆ. ಅದಕ್ಕೋಸ್ಕರ ಇದು ನಂದು ಪಾಪುದು ಸ್ಕಿನ್ ಕೇರ್ ಎಲ್ಲ ಇದ್ದು, ಲೋಷನ್ನು, ಅದು ಶಾಂಪೂ ಮತ್ತು ಅದೆಲ್ಲ ಇರುತ್ತಲ್ಲ, ಅದನ್ನೆಲ್ಲ ತೊಗೊಂಡಿದ್ದೆ. ಈ ಪೌಚಲ್ಲಿ ನಂದು ಸ್ಕಿನ್ ಕೇರ್ ಎಲ್ಲ ತೊಗೊಂಡಿದ್ದೆ. ನನ್ನ ಸನ್ಸ್ಕ್ರೀನು, ಮೇಕಪ್ ಸ್ವಲ್ಪ ಲೈಟಾಗಿ, ಮತ್ತು ಲೋಷನ್ನು, ಅದು ಇದಂತ ಮಾಯ್ಶ್ಚರೈಸರ್ ಎಲ್ಲ ತೊಗೊಂಡಿದ್ದೆ. ಅದಾದಮೇಲೆ ನೆಕ್ಸ್ಟ್ ಇದರಲ್ಲಿ ಜ್ಯುವೆಲರೀಸ್ ಅಂದರೆ ನಾನು ಗೋಲ್ಡ್ ಏನೂ ತೊಗೊಂಡು ಹೋಗ್ತಾ ಇರಲಿಲ್ಲ. ನಂದು ಏನು ಕರಿಮಣಿ ಅದೇನಿದೆ ಅದನ್ನ ಬಿಟ್ಟರೆ ಮತ್ತೇನು ಗೋಲ್ಡ್ ಹಾಕ್ಕೊಂಡು ಹೋಗಿರಲಿಲ್ಲ ಟೆಂಪಲ್ಗೆ. ಜಸ್ಟ್ ಎಲ್ಲ ಇದೇ ಥರದ್ದು ತೊಗೊಂಡೋಗಿದ್ದೆ, ಫ್ಯಾನ್ಸಿ ಐಟಮ್ಸೇ. ಯಾಕಂದರೆ ಸುಮ್ಮನೆ ಸೇಫ್ ಇರಲ್ಲ ಅಂತ, ಬೇಡ ಅಂತ ಏನು ಗೋಲ್ಡ್ ತೊಗೊಂಡಿರಲಿಲ್ಲ. ಪಾಪುಗೂ ಗಿರಿದು ಯಾವುದೂ ಗೋಲ್ಡ್ ನಾವೇನು ತೊಗೊಂಡು ಹೋಗಿರಲಿಲ್ಲ. ನಾರ್ಮಲ್ ಇಲ್ಲೇ ನಂದು ಫ್ಯಾನ್ಸಿ ಐಟಮ್ ಏನಿದೆ ಅದನ್ನೇ ಸ್ವಲ್ಪ ಪ್ಯಾಕ್ ಮಾಡಿದ್ದೆ. ಅದಾದಮೇಲೆ ಸ್ವಲ್ಪ ಎಕ್ಸ್ಟ್ರಾ ಕವರ್ಸ್ ಎಲ್ಲ ಇಟ್ಕೊಂಡಿದ್ದೆ. ಯಾಕಂದರೆ ನಾವು ಅಲ್ಲಿ ಹೋದಾಗ 3 ಡೇಸ್ ಟ್ರಿಪ್ ಆಗಿರೋದ್ರಿಂದ ಬಟ್ಟೆ ಎಲ್ಲ ವಾಶ್ ಮಾಡಲ್ಲ. ಅದು ಗಲೀಜಾಗಿರೋ ಬಟ್ಟೆನೆಲ್ಲ ಹಾಕ್ಕೊಳ್ಳಿಕ್ಕೋಸ್ಕರ ಎಕ್ಸ್ಟ್ರಾ ಕವರ್ಸ್ ತೊಗೊಂಡಿದ್ದೆ. ಇಲ್ಲಿ ನೋಡ್ಬೋದು, ಪಾಪುನ ಆಟಾಡಿಸ್ಕೊಂಡೆ ಪ್ಯಾಕಿಂಗ್ ಮಾಡ್ತಾಯಿದ್ದೆ. ಯಾಕಂದರೆ ಟೈಮ್ ಇರಲಿಲ್ಲ ನನಗೆ, ಅದಕ್ಕೋಸ್ಕರ ಅಲ್ಲಿ ಹಾಗೆ ಮಾಡ್ತಾಯಿದ್ದೆ. ಇದರಲ್ಲಿ ಪಾಪುದು ನಮ್ಮದು ಎಲ್ಲ ಇದು ಟಾಯ್ಲೆಟ್ರೀಸ್ ಎಲ್ಲ ಇತ್ತು. ಫೇಸ್ ವಾಶು ಮತ್ತು ಈ ಸಿರಮ್ಮು, ಪಾಪು ಸೋಪ್ಸ್, ಆಮೇಲೆ ಶಾಂಪು ಎಲ್ಲ ಪ್ಯಾಕೆಟ್ಸ್ ತೊಗೊಂಡಿದ್ದೆ. ಯಾಕಂದರೆ ಸುಮ್ಮನೆ ಕ್ಯಾರಿ ಮಾಡಲಿಕ್ಕೂ ಕಷ್ಟ ಅಲ್ಲ. ಯಾವುದಕ್ಕೂ ಇರಲಿ ಅಂತ ಒಂದು ಬಟ್ಟೆ ತೊಳೆಯೋ ಸೋಪು ಇಟ್ಕೊಂಡಿದ್ದೆ ಸುಮ್ಮನೆ. ಮತ್ತು ನಮ್ಮದು ಸ್ನಾನ ಮಾಡೋ ಸೋಪು, ಇಯರ್ಬಡ್ಸ್ ಅದು ಇದಂತ ತೊಗೊಂಡಿದ್ದೆ. ಅದೆಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೆ. ಆಲ್ಮೋಸ್ಟ್ ನಂದು ಇದರಲ್ಲಿ ಪ್ಯಾಕಿಂಗ್ ಆಗಿತ್ತು, ನಮ್ಮದು ಮತ್ತು ಗಿರಿದು ಮತ್ತು ಪಾಪುದು ಆಲ್ಮೋಸ್ಟ್ ಪ್ಯಾಕಿಂಗ್ ಆಗಿತ್ತು. ಮತ್ತು ಮೇಯ್ನ್ ಥಿಂಗ್, ಈ ಸಲ ಮಾತ್ರ ಫಸ್ಟ್ ಟೈಮ್ ಈ ಟ್ರಿಪ್ಪಲ್ಲಿ ನಾನು ಎಕ್ಸ್ಟ್ರಾ ಕ್ಯಾರಿ ಮಾಡ್ತಾ ಇರೋದಂದರೆ ಇದು ಮೆಡಿಸಿನ್ಸ್ ಬಾಕ್ಸ್. ಯಾಕಂತ ಹೇಳಿದರೆ ಯಾವತ್ತೂ ನಾವು ತೊಗೊತಾ ಇರಲಿಲ್ಲ, ಬಟ್ ಈ ಸಲ ಮೆಡಿಸಿನ್ ಬಾಕ್ಸ್ ತೊಗೊತಾ ಇದ್ದೀನಿ. ನನಗನ್ಸುತ್ತೆ ಇನ್ಯಾವಾಗಲೂ ನಮ್ಗೆ ಇದೊಂದು ಇಟ್ಕೊಂಡು ಹೋದರೆ ಒಳ್ಳೆಯದೆಲ್ಲ ಕಡೆ. ಇದರಲ್ಲಿ ನಾನು ಆಲ್ಮೋಸ್ಟ್ ಎಲ್ಲ ನಾರ್ಮಲ್ ಆಗಿರೋ ಮೆಡಿಸಿನ್ ತೊಗೊಂಡಿದ್ದೀನಿ. ಅಂದರೆ ಕೋಲ್ಡು, ಕಾಫು, ಫೀವರು ಅಂದರೆ ಮತ್ತು ವಾಮಿಟಿಂಗಿಗೆ, ಮತ್ತು ಲೂಸ್ ಮೋಷನ್, ಬಾಡಿ ಪೇಯ್ನ್ ಈ ಥರ, ಮತ್ತು ಸ್ವಲ್ಪ ಮೆಂಥೋಪ್ಲಸ್ಸು, ವಿಕ್ಸ್ ಈ ಥರದ್ದೆಲ್ಲ ತೊಗೊಂಡಿದ್ದೆ. ಅದಾದಮೇಲೆ ಇದೆಲ್ಲ ಪಾಪುದು. ಈ ಕಡೆ ಈ ಸೈಡ್ ನಮ್ಮದು ಪ್ಯಾಕ್ ಮಾಡಿದ್ದ ಮೆಡಿಸಿನ್, ಈ ಕಡೆ ಪಾಪುದು ಹಾಗೆ ಡೈಲಿನ ಒಂದು ಡ್ರಾಪ್ಸು, ಆಮೇಲೆ ನೇಸಲ್ ಡ್ರಾಪ್ಸು, ಆಮೇಲೆ ಒಂದು PCT ಅದು ಇದು ಅಂತ ಈ ಕಡೆ ಪ್ಯಾಕ್ ಮಾಡಿದ್ದೆ. ಇದು ಮೆಡಿಸಿನ್ ಬಾಕ್ಸು. ಇದಿಷ್ಟನ್ನು ಎಲ್ಲ ನಾನೇ ಇಟ್ಕೊಂಡಿದ್ದೆ. ಎಲ್ಲರಿಗೂ ಸೇರಿ ಮೆಡಿಸಿನ್ ನಾನೇ ತೊಗೊಂಡಿದ್ದೆ. ಏನಾದರೂ ಇವಾಗ ಸ್ವಲ್ಪ ಜನ ಬೆಟ್ಟ ಹತ್ತೋರಿದ್ದಾರೆ ಈ ಟ್ರಿಪ್ಪಲ್ಲಿ. ಆ್ಯಕ್ಚುಲಿ ನಿಮಗೆ ಶಾಕ್ ಆಗುತ್ತೆ, ಸುಮಾರು ಜನ ಹೋಗ್ತಾ ಇದ್ದೀವಿ. ಅದೆಲ್ಲ ನೆಕ್ಸ್ಟ್ ತೋರಿಸ್ತೀನಿ ಯಾರೆಲ್ಲ ಬರ್ತಾ ಇದ್ದಾರಂತ. ಸೊ ಅದಾದಮೇಲೆ ಒಂದು ಕೆಟಲ್ ಕೂಡ ಇಟ್ಕೊಂಡಿದ್ದೆ. ಯಾಕಂದರೆ ಪಾಪುನ ಕರ್ಕೊಂಡು ಹೋಗ್ತಾ ಇರೋದ್ರಿಂದ ನಾನು ಅವನಿಗೆ ಊಟ ಎಲ್ಲ ಪ್ರಿಪೇರ್ ಮಾಡಲಿಕ್ಕಾಗಲ್ಲ, ಬಿಸಿನೀರೆಲ್ಲ ಬೇಕಾಗುತ್ತೆ. ಅದಕ್ಕೋಸ್ಕರ ಕೆಟಲ್ ತೊಗೊಂಡು ಹೋಗಿದ್ದೆ ಒಂದು. ಅದಾದಮೇಲೆ ನಾವು ಪಾಪುಗೆ 1 year ಒಳಗಡೆ ಹೋಗೋದ್ರಿಂದ ಒಂದು ನಾವು ಸುಭದಮ್ ಎಂಟ್ರಿಗೆ ಹೋಗ್ತಾ ಇರೋದ್ರಿಂದ ಒಂದು ಬರ್ತ್ ಸರ್ಟಿಫಿಕೇಟು, ನಂದು ಆಧಾರ ಕಾರ್ಡು, ಗಿರಿದ ಆಧಾರ ಕಾರ್ಡು, ಮತ್ತು ಯಾರು ಹೋದರೂ ಕೂಡ ಸುಭದಮ್ ಎಂಟ್ರಲ್ಲಿ ಹೋಗಿಲ್ಲ ಅಂದರೂ ಆಧಾರ ಕಾರ್ಡ್ ಮಸ್ಟ್. ಬಟ್ ಇದು ಎಕ್ಸ್ಟ್ರಾ ಏನಂದರೆ ನಮಗೆ ಬೇಬಿದು ಬರ್ತ್ ಸರ್ಟಿಫಿಕೇಟು, ಅದಿಷ್ಟು ಪ್ಯಾಕ್ ಮಾಡ್ಕೊಂಡಿದ್ದೆ. ಇದಿಷ್ಟು ಆದಮೇಲೆ ಇದು ಹೋಗೋ ದಿನ ಡೈರೆಕ್ಟ್ ನಾನು ವೀಡಿಯೋ ತೊಗೊತಾ ಇದ್ದೆ. ಮಿಡ್ಲಲ್ಲಿ ನಾನು ವೀಡಿಯೋ ಏನೂ ಶೂಟ್ ಮಾಡಿರಲಿಲ್ಲ. ಇದು ನಾನು ಆ್ಯಕ್ಚುಲಿ ಪ್ಯಾಕಿಂಗ್ ಮಾಡಿರೋದು ಹೋಗೋದು ಹಿಂದಿಂದ ಒಂದು 2 days ಬ್ಯಾಕ್ ಅನಿಸುತ್ತೆ ಅಷ್ಟೇ. ಅದಾದಮೇಲೆ ಇದು ಹೋಗೋ ದಿನ ಆ್ಯಕ್ಚುಲಿ ನಾನು ಪಾಪುಗೆಲ್ಲ ಬಟ್ಟೆ ಹಾಕಿ ಎಲ್ಲ ರೆಡಿ ಮಾಡಿದ್ದೆ. ಅದರದ್ದು ವ್ಲಾಗ್ಸ್ ಆಗಿರುತ್ತೆ. ಇದೆಲ್ಲ ಆಲ್ಮೋಸ್ಟ್ ಎಲ್ಲ 2 ದಿನದ ಮರ್ಜ್ ಮಾಡಿದ್ದೆ. ಬೆಳಿಗ್ಗೆ ಎಲ್ಲ ಸ್ನಾನ ಮಾಡಿಕೊಂಡು ಎಲ್ಲ ರೆಡಿ ಆಗ್ತಾಯಿದ್ವಿ ಅರ್ಜೆಂಟಲ್ಲಿ. ಪಾಪು
ವಾಟ್ರ್ ಬಾಟ್ಲೆಲ್ಲ ಬಾಯ್ಲಿಂಗ್ ಮಾಡ್ತಾಯಿದ್ದೆ. ತಿಂಡಿಗೆ ಆ್ಯಕ್ಚುಲಿ ಇಡ್ಲಿ ಮಾಡಿದ್ರು ಆ ದಿನ. ನೋಡ್ಬೋದು ಎಲ್ಲರೂ ಬ್ಯುಸಿ ಇದ್ದರು. ಯಾಕಂದರೆ ನಮ್ಮ ಟ್ರೈನ್ ಮೋಸ್ಟ್ಲಿ 11:30 ಹಾಗಿತ್ತು. ನಾವು ಮನೆಯಿಂದ 9:30 ಬಿಡಬೇಕಿತ್ತು. ಬೇಗ ಎದ್ದು ಎಲ್ಲರೂ ಸ್ನಾನ ಮಾಡಿಕೊಂಡು ಹೊರಟಿದ್ವಿ. ಯಾಕಂದರೆ ಟೆಂಪಲಿಗೆ ಹೋಗ್ತಾ ಇದ್ವಲ್ಲ, ಟೆಂಪಲಿಗೆ ಡೈರೆಕ್ಟ್ ಹೋಗಲ್ಲ, ಅಲ್ಲೋಗಿ ಫ್ರೆಶ್ ಅಪ್ ಎಲ್ಲ ಆಗಿ ಹೋಗ್ತೀವಿ. ನಮ್ಮ ಮೋಸ್ಟ್ಲಿ 11:30 ಇತ್ತು. 11:30 or 11:45 ಟ್ರೈನ್ ಇತ್ತು. ನೋಡ್ಬೋದು ಇಲ್ಲಿ ಇವರಿಬ್ಬರು ರೆಡಿಯಾಗಿದ್ದಾರೆ. ನನ್ನ ಮಾತ್ರ ತಿಂಡಿ ತಿನ್ನೋದು ರೆಡಿಯಾಗೋ ಸ್ವಲ್ಪ ಬ್ಯಾಲೆನ್ಸ್ ಇತ್ತು. ನಾನು ಇನ್ನೂ ರೆಡಿಯಾಗಿರಲಿಲ್ಲ. ಇದೆಲ್ಲ ಬೆಡ್ಶೀಟನ್ನೇ ಒಂದು ಬ್ಯಾಗಿಗೆ ಹಾಕ್ಕೊಂಡಿದ್ವಿ. ಪಾಪ ಬೆಡ್ಶೀಟ್ ನಮ್ಮದು ಅದು ಇದಂತ ತುಂಬ ಬ್ಯಾಗ್ ಆಗಿತ್ತು. ಬ್ಯಾಗ್ ಸ್ವಲ್ಪ ಜಾಸ್ತಿನೇ ಆಗಿತ್ತು. ಯಾಕಂತ ಹೇಳಿದರೆ ನಮ್ದು ಇಲ್ಲಿಂದ ನಾವು 5 ಪಾಪುನೂ ಸೇರಿಸಲೇಬೇಕು. ಯಾಕಂದ್ರೆ ಪಾಪುಂದೇ ಎಕ್ಸ್ಟ್ರಾ ಪಾಪು ಲಗೇಜನ್ನು ಸೇರಿಸಲೇಬೇಕಾಗುತ್ತೆ. ಯಾಕಂದ್ರೆ ನಮ್ಮ ಇಷ್ಟು ಜನದ್ದು ಒಂದಲ್ಲ, ಅವ್ನದು ಅದಕ್ಕಿಂತ ಡಬ್ಬಲ್ ಲಗೇಜ್ ಇತ್ತು. ಇವಾಗ ನಾನು ತಿಂಡಿ ತಿಂತಾಯಿದ್ದೆ. ಪಾಪುದೇ ಲಗೇಜ್ ಜಾಸ್ತಿ ಇತ್ತು. ಅವನದೇ ಐಟಮ್ಸ್ ತುಂಬ ಇರೋದು ಆ್ಯಕ್ಚುಲಿ ಈ ಸಲ ಟ್ರಿಪ್ಪಲ್ಲಿ. ಈ ಸಲ ಅಂತಲ್ಲ, ಲಾಸ್ಟ್ ಟೈಮ್ ನಾವು ಮಂತ್ರಾಲಯಕ್ಕೆ ಹೋದಾಗಲೂ ಅವನದೇ ಬಟ್ಟೆ ಅದು ಇದು ಅಂತ ಜಾಸ್ತಿ ಇರುತ್ತೆ. ಇವಾಗ ಎಲ್ಲೋದ್ರೂ ಕೂಡ ನಮ್ಮ ಬಟ್ಟೆದು ಡಬ್ಬಲ್ಲು ಪಾಪುದಿರುತ್ತೆ ಐಟಮ್ಸ್ ಕಾಮನ್ ಆಗಿ. ಹಾಗೆ ಸೊ ನೋಡ್ಬೋದು ಇಲ್ಲಿಂದ ಇವಾಗ ಹೊರಟಿದ್ವಿ. ಇಲ್ಲಿಂದ ನಾವು 5 ಜನ ಹೋಗ್ತಾಯಿದ್ವಿ. ಮತ್ತು ಅಲ್ಲಿ ನಮಗೆ ರೈಲ್ವೆ ಸ್ಟೇಷನಲ್ಲಿ ನಮ್ಮ ಅಚ್ಚು ಅವರ ಅಮ್ಮ, ಆಂಟಿ, ಚಿಕ್ಕಪ್ಪ ಮತ್ತು ನಮ್ಮ ಅಜ್ಜಿ ಸಿರ್ಸಿಯಿಂದ ಬಂದಿದ್ದು, ಮತ್ತು ನಮ್ಮ ಅಕ್ಕ ಬರ್ತಾಯಿದ್ರು. ಅವರಿಷ್ಟು ಜನ ನಮ್ಗೆ ಅಲ್ಲಿ ಮೀಟ್ ಆಗ್ತಾಯಿದ್ರು. ನಾವು ಅಂದರೆ ಅವ್ರು ಸಿರ್ಸಿಯಿಂದ ಡೈರೆಕ್ಟ್ ರೈಲ್ವೆ ಸ್ಟೇಷನಿಗೆ ಬಂದು ಅಲ್ಲೇ ಇಳಿದ್ರು. ಯಾಕಂದರೆ ಅವರು ಸಿರ್ಸಿಯಿಂದ ಬಂದು ರೀಚ್ ಆಗುವಾಗಲೇ ಒಂದು ಮೋಸ್ಟ್ಲಿ 9 ಹತ್ರ ಆಗಿತ್ತು. ಅಲ್ಲಿ ಸುಮ್ಮನೆ ರೈಲ್ವೆ ಸ್ಟೇಷನಿಂದ ನಮ್ಮ ಮನೆಗೆ ಬರೋಷ್ಟು ಸುಮ್ಮನೆ ವೇಸ್ಟ್ ಅಲ್ಲ, ಬಂದು ಏನು ಮಾಡಲಿಕ್ಕಿಲ್ಲ, ಸುಮ್ಮನೆ ಇಲ್ಲಿ ಬಂದು ಪುನಃ ಹೋಗೋದು 2 ಟೈಮ್ ವೇಸ್ಟ್. ನಾವು ಅಲ್ಲೇ ರೈಲ್ವೆ ಸ್ಟೇಷನಲ್ಲಿ ವೆಯ್ಟ್ ಮಾಡ್ತೀವಿ, ಅಲ್ಲೇ ಫ್ರೆಶ್ ಅಪ್ ಆಗಿ ಅಲ್ಲೇ ತಿಂಡಿ ತಿನ್ಕೊಂಡು ವೆಯ್ಟ್ ಮಾಡ್ತೀವಿ, ನೀವು ಡೈರೆಕ್ಟ್ ಅಲ್ಲಿಗೆ ಬನ್ನಿ ಅಂದರು. ಸೊ ಅದಕ್ಕೋಸ್ಕರ ನಾವು ಡೈರೆಕ್ಟ್ ಇಲ್ಲಿಂದ ಹೋಗ್ತಾಯಿದ್ವಿ. ನಾವು ಇಲ್ಲಿ ಒಂದು ಕಾರು, ಒಂದು ಆಟೋ 2 ಬುಕ್ ಮಾಡಿದ್ವಿ. ನೋಡ್ಬೋದಲ್ಲ ಆಲ್ರೆಡಿ ಕಾರ್ ಹೋಯಿತು. ಕಾರಲ್ಲಿ ಅಂಕಲ್ಲು, ಅಮ್ಮ ಮತ್ತು ಇವರು ಹೋದರು, ಅಭಿ ಹೋದ. ಮತ್ತು ಸುಮಾರು ಲಗೇಜ್ ಎಲ್ಲ ಎಲ್ಲ ಲಗೇಜು ಕಾರಲ್ಲೇ ಹಾಕಿದ್ವಿ ಆಲ್ಮೋಸ್ಟು. ಆಟೋದಲ್ಲಿ ನಾನು, ಗಿರಿ ಮತ್ತು ಅಚ್ಚು, ಪಾಪು ಹೋದ್ವಿ. ಮನೇಲೇ ಚೇತುನ್ ಬಿಟ್ಟು ಹೋಗಿದ್ವಿ. ತಮ್ಮ ಬಂದಿದ್ದ ಮನೇಲಿ ಇರ್ಲಿಕ್ಕೆ, ಮನೇಲಿ ಸುಮ್ಮನೆ ಖಾಲಿ ಬಿಟ್ಟು ಹೋಗೋದು ಬೇಡ ಅಂತ ಚೇತು ಬಂದಿದ್ದ. ಮತ್ತು ಬೆಕ್ಕು ಇತ್ತಲ್ಲ, ಕ್ಯಾಟನ್ನು ನಾವು ಮನೇಲೇ ಬಿಟ್ಟು ಹೋಗೋದ್ರಿಂದ ಮನೇಲಿ ಚೇತು ಇದ್ದ. ಇದು ಫಸ್ಟ್ ಟೈಮ್ ಬಂದಿರೋ ನಾವು ರೈಲ್ವೆ ಸ್ಟೇಷನ್ನು ಬೆಂಗಳೂರಲ್ಲಿ. ನಾವು ಈ ಸ್ಟೇಷನಿಗೆ ಇನ್ನೂ ಬಂದೇ ಇಲ್ಲ ರೈಲ್ವೆ ಸ್ಟೇಷನಿಗೆ. ಇದು SMVT. ಈ ಸ್ಟೇಷನಿಂದ ನಮಗೆ ಟ್ರೈನ್ ಇತ್ತು ತಿರುಪತಿಗೆ. ಮಾರ್ನಿಂಗ್ ಟ್ರೈನ್ ಆಗಿತ್ತಲ್ವ, ಮಾರ್ನಿಂಗ್ ಅಂದರೆ ಆಲ್ಮೋಸ್ಟ್ ಆಫ್ಟರ್ನೂನ್ ಟ್ರೈನ್ ಇತ್ತು. 11:30 12 o'clock ಸಮಥಿಂಗ್ ಟ್ರೈನ್ ಇತ್ತು. ಸೊ ಅದಕ್ಕೋಸ್ಕರ ನಾವು ರೈಲ್ವೆ ಸ್ಟೇಷನಿಗೆ ಸ್ವಲ್ಪ ಬೇಗನೆ ಬಂದು ರೀಚ್ ಆಗಿದ್ವಿ. ನಾವು ಬರೋಷ್ಟರೊಳಗಡೆ ಟ್ರೈನ್ ಇಲ್ಲಿಂದನೇ ಹೊರಡೋದು. ಟ್ರೈನ್ ಆಲ್ರೆಡಿ ಸ್ಟೇಷನಲ್ಲಿ ಇತ್ತು, ಅವರೆಲ್ಲ ಕೂತಿದ್ರು ಆಲ್ರೆಡಿ ಟ್ರೈನ್ ಹತ್ತಿ. ನಾವು ಇವಾಗ ಬಂದು ರೀಚ್ ಆದ್ವಿ. ಅವರು ಕಾರಲ್ಲಿ ಹೋದವರು ಅವರು ಫಸ್ಟೇ ರೀಚ್ ಆಗಿದ್ರು. ನಾವು ಸ್ವಲ್ಪ ಲೇಟ್ ಆಯ್ತು ಹೋಗೋದು. ಸ್ವಲ್ಪ ನಮ್ಮ ರೂಟ್ ಸ್ವಲ್ಪ ಕನ್ಫ್ಯೂಷನ್ ಆಗಿತ್ತು ನಮ್ಮ ಆಟೋದವರಿಗೆ. ಬಟ್ ಅದು ಗಾಡ್ ಗ್ರೇಸ್, ನಾವು ಫಸ್ಟ್ ಕರೆಕ್ಟ್ ಟೈಮಿಗೆ ಹೋಗಿ ರೀಚ್ ಆದ್ವಿ ಫೈನಲಿ. ಇನ್ನು ಟ್ರೈನ್ ಹೊರಡ್ಲಿಕ್ಕೆ ಒಂದು ಆಲ್ಮೋಸ್ಟ್ 20 minutes ಟೈಮ್ ಇತ್ತು ನಾವು ಹೋದಾಗ. ಬೇಗನೆ ರೀಚ್ ಆದ್ವಿ, ಏನು ಲೇಟ್ ಆಗಿರಲಿಲ್ಲ. ನೋಡ್ಬೋದು ನೆಕ್ಸ್ಟು ನಮ್ಮ ಮನೆಯವರೆಲ್ಲ ಅಲ್ಲಿ ಸಿಗ್ತಾರೆ. ಆ್ಯಕ್ಚುಲಿ ನಾವು ಅಲ್ಲೇ ಡೈರೆಕ್ಟ್ ಹೋಗಿ ಮೀಟ್ ಆಗ್ತಾಯಿದ್ವಿ ಈ ಸಲ. ಅವ್ರ ಮನೆಗೆ ಬಂದಿರಲಿಲ್ಲ ಯಾರು. ಹಾಗೆ ಅಂಕಲ್ ಕೂಡ ನಮ್ಮ ಮನೆಗೆ ಬಂದರು. ಅದನ್ನು ನಾನು ನಿಮಗೆ ಶೂಟ್ ಮಾಡಿ ತೋರಿಸ್ಲಿಕ್ಕಾಗಿಲ್ಲ. ಅಂಕಲ್ ನಮ್ಮ ಮನೆಗೆ ಬಂದು ನಮ್ಮ ಮನೆಯಿಂದನೇ ಅವ್ರ ಜೊತೆ ಕಾರಲ್ಲಿ ಮುಂದೆ ಹೋದರು. ಸೊ ಇದಿಷ್ಟಾಗಿತ್ತು. ನಾವು ಹೋಗಿದ್ದು ನವಂಬರ್ ಮೋಸ್ಟ್ಲಿ 16 or 17 ಸಮಥಿಂಗ್ ಹೋಗಿದ್ವಿ. ನಂಗೆ ಕರೆಕ್ಟ್ ನೆನ್ಪು ಬರ್ತಾಯಿಲ್ಲ. 16, 17 ಅಲ್ಲ, 18, 19 ಆ ಥರ ಹೋಗಿದ್ವಿ. ಸೊ ಇಲ್ಲಿ SMVTಯಲ್ಲೆಲ್ಲ ಈ ಥರ ಬ್ಯಾಗ್ ಚೆಕ್ಕಿಂಗ್ ಎಲ್ಲ ಮುಗಿಸ್ಕೊಂಡು ನಮ್ಮದು ಆಲ್ಮೋಸ್ಟ್ ಎಲ್ಲ ಲಗೇಜು ಅವ್ರ ಕೈಯಲ್ಲೇ ಹೋಗಿತ್ತು. ಅಬ್ಬಿ ಮತ್ತು ಅಂಕಲ್, ಅಮ್ಮ ಹೋಗಿದ್ವಲ್ಲ ಅದರಲ್ಲೇ ಹೋಗಿತ್ತು. ಯಾಕಂದ್ರೆ ನಾವು ಆಟೋದಲ್ಲಿ ಹೋಗಿದ್ವಲ್ಲ, ಅದಕ್ಕೋಸ್ಕರ ನಮ್ಮ ಆಟೋದಲ್ಲಿ ಪ್ಲೇಸ್ ಇರಲಿಲ್ಲ. ನಾವು ಅದಕ್ಕೋಸ್ಕರನೇ ಕಾರು ಬುಕ್ ಮಾಡಿರೋದು ಅವರಿಗೆ. ಕಾರಲ್ಲೆಲ್ಲ ಲಗೇಜ್ ಹಾಕಿ ಕಳಿಸ್ಬೋದಂತ. ನಾವು ಯಾಕೆ ಆಟೋ ಬುಕ್ ಮಾಡಿದ್ವಿ ಅಂದರೆ, ಆಟೋ ಮತ್ತು ಕ್ಯಾಬ್ ಚಾರ್ಜ್ ಆಲ್ಮೋಸ್ಟ್ ಸೇಮೇ. ಬಟ್ ಅದು ನನಗೆ ಸ್ಪೆಷಲಿ ನನಗೆ ಈ ಕಾರಲ್ಲಿ ಅಷ್ಟು ಕಂಫರ್ಟೇಬಲ್ ಅಲ್ಲ, ಇಷ್ಟ ಆಗಲ್ಲ ನಂಗೆ ಕಾರಿಗೆ ಕಂಪೇರ್ ಮಾಡಿದರೆ ನಂಗೆ ಆಟೋದಲ್ಲಿ ತುಂಬ ಇಷ್ಟ ಆಗುತ್ತೆ. ಮತ್ತು ಕರ್ಣನಿಗೆ ಕೂಡ ನನ್ನ ಥರನೇ ಸೇಮ್, ಅವನಿಗೆ ಕಾರಲ್ಲಿ ಇಷ್ಟ ಆಗಲ್ಲ, ಅವನಿಗೆ ಆಟೋ ಅಂದರೆ ಅವನಿಗೂ ಇಷ್ಟ. ಅವನು ಆಟೋದಲ್ಲೆಲ್ಲ ಆಟ ಆಡ್ಕೊಂಡು ಸ್ವಲ್ಪ ಚೆನ್ನಾಗಿ ಹೊರಗಡೆ ಎಲ್ಲ ವ್ಯೂ ಎಲ್ಲ ನೋಡಿಕೊಂಡು ತುಂಬ ಎಂಜಾಯ್ ಮಾಡ್ತಾನೆ. ಕಾರಲ್ಲಿ ಅಂದರೆ ಸ್ವಲ್ಪ ಅಂದರೆ ಖುಷಿನೇ, ಸ್ವಲ್ಪ ಇರಿಟೇಟ್ ಆಗ್ತಾನೆ ಅವನು. ಯಾಕಂದರೆ ಅದು ಸ್ವಲ್ಪ ಕ್ಲೋಸ್ ಇರುತ್ತಲ್ಲ, ಅವನಿಗೆ ಎಟ್ಕಲ್ಲ, ಹೊರಗಡೆ ಎಲ್ಲ ಕಾಣಿಸಲ್ಲ ಅವ್ನು ಕೂತ್ಕೊಂಡಾಗ. ಅದಕ್ಕೋಸ್ಕರ ಅವನಿಗೆ ಕಾರ್ ಅಷ್ಟು ಇಷ್ಟ ಆಗಲ್ಲ. ಅದಕ್ಕೋಸ್ಕರ ನಾನು ಗಿರಿ ಕಾರೇ ಮಾಡೋಣ ಅಂತ ಹಠ ಮಾಡ್ತಿದ್ದೆ. ಬಟ್ ನಾನು ಮತ್ತು ಕರ್ಣನ್ಗೆ ಹೆಸರು
ತಿರುಗಾಡ್ಕೊಂಡು ಆಮೇಲೆ ಲಾಸ್ಟಿಗೆ ಆಟೋನೇ ಮಾಡ್ಕೊಂಡು ಹೋದ್ವಿ. ನೋಡ್ಬೋದು ಸ್ಟೇಷನ್ ತುಂಬ ಚೆನ್ನಾಗಿತ್ತು, ತುಂಬ ನೀಟಾಗಿತ್ತು, ತುಂಬ ಕ್ಲೀನಾಗಿತ್ತು. ಮೆಜೆಸ್ಟಿಕ್ ಅದು ಕಂಪೇರ್ ಮಾಡಿದ್ದು, ಇಲ್ಲ ಯಶವಂತಪುರ ಆ ರೈಲ್ವೆ ಸ್ಟೇಷನನ್ನು ನಾವು ನೋಡಿದ್ವಲ್ಲ ಅದಕ್ಕೆಲ್ಲ ಕಂಪೇರ್ ಮಾಡಿದ್ದು ಈ ಸ್ಟೇಷನ್ ಸ್ವಲ್ಪ ನಂಗೆ ಖುಷಿ ಆಯಿತು, ತುಂಬ ಚೆನ್ನಾಗಿತ್ತು. ಇದು ರೀಸೆಂಟ್ಲಿ ಆಗಿದ್ದಂತಾರೆ, ರೀಸೆಂಟ್ಲಿ ಅಂದರೆ ಸ್ವಲ್ಪ ವರ್ಷ ಆಯ್ತು ಅಷ್ಟೇ ಅಂತ. ತುಂಬ ಚೆನ್ನಾಗಿತ್ತು ಸ್ಟೇಷನ್ ನೋಡಿ, ನಂಗೆ ಖುಷಿ ಆಯಿತು. ಇದು ನಮ್ಮ ಟ್ರೈನ್ ಆಲ್ರೆಡಿ ಬಂದು ವೆಯ್ಟ್ ನಮಗೋಸ್ಕರ ಮಾಡ್ತಾ ಇರಲಿಲ್ಲ, ಆಲ್ರೆಡಿ ಟ್ರೈನ್ ಹೋಗ್ಲಿಕ್ಕೆ ಸ್ವಲ್ಪ ಟೈಮ್ ಇತ್ತು, ಇವರೆಲ್ಲ ವೆಯ್ಟ್ ಮಾಡ್ತಾಯಿದ್ರು ನಮಗೋಸ್ಕರ. ನೋಡ್ಬೋದು ನಮ್ಮ ಆಂಟಿ ಬಂದರು, ಆಮೇಲೆ ಚಿಕ್ಕಪ್ಪ ಎಲ್ಲ ಇದ್ದರು, ಅವರೆಲ್ಲ ಅಲ್ಲಿ ಕೂತಿದ್ರು. ನಮ್ಮದು ಸುಮಾರು ಒಂದು ಆಲ್ಮೋಸ್ಟ್ ನಾವು 10 ಜನ ಇದ್ವಿ ಆ ದಿನ ಟ್ರಿಪ್ಪಿಗೆ ಹೋಗಲಿಕ್ಕೆ. ನೋಡ್ಬೋದು ಇವರು ನಮ್ಮ ಅಜ್ಜಿ ಅಂದರೆ ನಮ್ಮ ಅಮ್ಮನ ತಂಗಿ ಇವರು. ಅವರು ಕೂಡ ಸಿರ್ಸಿಯಲ್ಲಿ ಇರೋದು, ಅವರು ಬಂದಿದ್ದರು. ಮತ್ತು ನಾಗರತ್ನಕ್ಕ ಇವರು ಕೂಡ ನಮ್ಮ ಅಕ್ಕ. ನೀವು ಸುಮಾರು ವ್ಲಾಗಲ್ಲಿ ನೋಡಿರ್ಬೋದು ಹಿಂದೆ ಮುಂಚೆ ವ್ಲಾಗಲ್ಲೆಲ್ಲ. ನಂದು ಹಳೆಯ ಸಬ್ಸ್ಕ್ರೈಬರ್ ಯಾರು ನೋಡ್ತಾ ಇದ್ದು ಅವ್ರಿಗೆ ಗೊತ್ತಿರ್ಬೋದು. ಸೊ ಇಷ್ಟು ಜನ ಹೋಗ್ತಾಯಿದ್ವಿ, ಫಸ್ಟ್ ಟೈಮ್ ನಾವು ಇಷ್ಟು ಜನ ಒಟ್ಟಿಗೆ ಹೋಗ್ತಾ ಇರೋದು ಒಂದು ಕಡೆ ಟ್ರಿಪ್ಪಿಗೆ ಅಂತ ಖುಷಿ ಆಯಿತು. ಫ್ಯಾಮಿಲಿ ಎಲ್ಲ ಜೊತೆ ಹೋಗೋದು ಸ್ಪೆಷಲಿ, ಮತ್ತು ಡೇ ಟ್ರೈನ್ ಇರುತ್ತಲ್ಲ ಅದು ತುಂಬ ಚೆನ್ನಾಗಿರುತ್ತೆ ಫ್ಯಾಮಿಲಿ ಜೊತೆ ಹೋಗಲಿಕ್ಕೆ. ನೈಟ್ ಟ್ರೈನ್ ಅಂದರೆ ಸ್ವಲ್ಪ ಮಲ್ಕೊಳ್ಳೋದು ಅದೇ ಆಗುತ್ತೆ, ಬಟ್ ಡೇ ಟ್ರೈನ್ ಅಂದರೆ ಸ್ವಲ್ಪ ಎಂಜಾಯ್ ಮಾಡಿಕೊಂಡು ಆರಾಮಾಗಿ ಮಾತಾಡಿಕೊಂಡು ಹರಟೆ ಹೊಡ್ಕೊಂಡು ಏನಾದರೂ ತಿಂದ್ಕೊಂಡು ಆರಾಮಾಗಿ ಹೋಗ್ಬೋದು. ನನಗೆ ಡೇ ಟ್ರೈನ್ ಅಂತ ಅದಕ್ಕೋಸ್ಕರನೇ ನಾವು ಡೇ ಟ್ರೈನ್ ಬುಕ್ ಮಾಡಿದ್ವಿ, ಅಂದರೆ ಸ್ವಲ್ಪ ಎಂಜಾಯ್ ಮಾಡ್ಕೊಂಡು ಹೋಗೋಣ, ಟ್ರಾವೆಲ್ನ ಎಂಜಾಯ್ ಮಾಡೋಣ ಅಂತ, ಎಲ್ಲರೂ ಇರ್ತಾರಲ್ಲ ಅಂತ. ನಮ್ದು ಏನಾಗಿದೆ ಅಂದರೆ ಅರ್ಧ ಸೀಟ್ ಇದ್ರಲ್ಲಿ ಬಂದಿದೆ, ಅರ್ಧ ಸೀಟ್ ನೆಕ್ಸ್ಟು 2 ಬೋಗಿ ಬಿಟ್ಟು ಅರ್ಧ ಜನರಿಗೆ ಅಲ್ಲಿ ಹೋಗಿತ್ತು, ಡಿವೈಡ್ ಆಗಿತ್ತು. ಸೊ ಆ ಕಡೆ ಆ ಕಡೆ ತಿರುಗಾಡ್ಕೊಂಡೇ ನಾವು ಫುಲ್ ಟ್ರಾವೆಲ್ನ ಕಂಪ್ಲೀಟ್ ಮಾಡಿದ್ವಿ. ನಾವು ಒಂದು 11:30 ಹೊರಟಿದ್ವಿ, ಸಂಜೆ ಅಲ್ಲಿ ಒಂದು 6 o'clock 5:30 ಹಂಗೆ ರೀಚ್ ಆಗೋ ಥರ ಇತ್ತು. 6 to 7 hour ಜರ್ನಿ, ಅವರು 5.5 hour ಜರ್ನಿ ಇತ್ತು ಇಲ್ಲಿಂದ. ಜರ್ನಿ ತುಂಬ ಚೆನ್ನಾಗಿತ್ತು, ನೋಡ್ಬೋದು ನೀವು. ಸೊ ಇದಿಷ್ಟು ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಮುಂದಿನ ವಿಡಿಯೋದಲ್ಲಿ ನೆಕ್ಸ್ಟ್ ಏನಾಯಿತು, ನಾವು ಯಾವ ಥರ ಎಂಜಾಯ್ ಮಾಡಿದ್ವಿ ಅದನ್ನೆಲ್ಲ ನೆಕ್ಸ್ಟ್ ಪಾರ್ಟಲ್ಲಿ ಅಪ್ಲೋಡ್ ಮಾಡ್ತೀನಿ. ವಿಡಿಯೋ ಕೊನೆ ತನಕ ನೋಡಿರೋರಿಗೆ ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಇಷ್ಟ ಆದರೆ ಲೈಕ್, ಕಮೆಂಟ್, ಶೇರ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ನೋಡ್ಬೋದು ಇವಾಗಲೇ ಟ್ರೈನ್ ಹೊರಡ್ತಾ ಇರುವಾಗಲೇ ನಮ್ಮದು ಆಲ್ಮೋಸ್ಟ್ ಇಲ್ಲಿಗೆಲ್ಲ ಸ್ಟಾರ್ಟ್ ಆಯಿತು. ಚಿಪ್ಸು ಅದು ಇದು ಅಂತ ತೊಗೊಂಡು ಬಂದಿದ್ದು. ನಾನು ಎಲ್ರಿಗೂ ಹೇಳ್ತಾ ಇದ್ದೆ ಹಾಯ್ ಮಾಡಿ ಅಂತ, ಎಲ್ಲರೂ ಹಾಯ್ ಎಲ್ಲ ಮಾಡ್ತಾಯಿದ್ರು, ನೋಡ್ಬೋದು. ಸೊ ನೆಕ್ಸ್ಟ್ ವೀಡಿಯೋ ಇನ್ನೂ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನೆಕ್ಸ್ಟ್ ವೀಡಿಯೋದಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಆಗಿರೋದು, ತುಂಬ ನಾವು ಹೆಂಗೆಲ್ಲ ಜರ್ನಿ ನಮ್ದು ಹೆಂಗಿತ್ತು, ಯಾವ ಥರ ಇತ್ತು ಅಂತ ಎಲ್ಲ ಅಪ್ಲೋಡ್ ಮಾಡ್ತೀನಿ. ಸೊ ಪ್ಲೀಸ್ ವೆಯ್ಟ್ ಮಾಡ್ತಾಯಿರಿ ನೆಕ್ಸ್ಟ್ ವೀಡಿಯೋಗೆ. ಆದಷ್ಟು ಬೇಗ ನೆಕ್ಸ್ಟ್ ಪಾರ್ಟನ್ನು ನಾನು ಅಪ್ಲೋಡ್ ಮಾಡ್ತೀನಿ ಪಕ್ಕ. ಸೊ ಓಕೆ, ಟೇಕ್ ಕೇರ್, ಬಾಯ್.